ಇವತ್ತು ನಾನಿವತ್ತು ಬೇರೆ ಟಾಪಿಕ್ ಜೊತೆ ಬರ್ತಾ ಇದ್ದೀನಿ. ಏನು ಅಂದರೆ ಹವಾಮಾನ ವರದಿ ಅಂದರೆ ಬಿಸಿಲು ಜಾಸ್ತಿನೇ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬಿಸಿಲು ತುಂಬಾ ಜಾಸ್ತಿ ಆಗೋದ್ರಿಂದ ಅದರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ಮಾಡಬೇಕು ಅಂತ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬಳು ಸ್ಟೇಟಸ್ ಹಾಕಿದ್ಲು, ಸೊ ಇದನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಗುಡ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಇನ್ಫಾರ್ಮೇಷನ್ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುರ್ತು ಎಚ್ಚರಿಕೆ ನೀಡಲಾಗುತ್ತಿದೆ. ಅಂದರೆ ಏಪ್ರಿಲ್ 29ರಿಂದ ಮೇ 12ರವರೆಗೆ ತೀವ್ರ ಶಾಖದ ಅಲೆ ಮುನ್ನೆಚ್ಚರಿಕೆ. ಅಂದರೆ 29ನೇ ತಾರೀಕರಿಂದ 12ನೇ ತಾರೀಕುವರೆಗೂ ತುಂಬಾ ಬಿಸಿಲು ಬರುತ್ತಂತೆ. ಸೊ ಆ ಟೈಮಲ್ಲಿ ಎಲ್ಲರೂ ತುಂಬ ಹುಷಾರಾಗಿರಬೇಕು. ಅದರಲ್ಲೂ ಎಸ್ಪೆಷಲಿ ಯಾರ್ಯಾರು ಯಾವ ರೀತಿ ಹುಷಾರಾಗಿರಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲೂ ಬಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ಹೊರಗಡೆ ಹೋಗಬೇಡಿ. ಅಂದರೆ ಆಫೀಸ್ಗೆ ಹೋಗೋರೆಲ್ಲ ಎಸ್ಪೆಷಲಿ ಮಾರ್ನಿಂಗ್ 8:30 ಹಂಗೆ ಮನೆ ಬಿಟ್ರು 9:30 ಆಫೀಸ್ ಟೈಮ್ ಇರುತ್ತೆ. 10 o'clock ಓಕೆ, ಅಷ್ಟರೊಳಗಡೆ ಎಲ್ಲರೂ ರೀಚ್ ಆಗಿರ್ತಾರೆ. ಮನೆಯಲ್ಲಿರೋ ಅಂಥವರು ಹೊರಗಡೆ ಹೋಗಬೇಕು ಅಂದರೆ 10 ಗಂಟೆ ಒಳಗಡೆ ಹೋಗಿ, ಇಲ್ಲ ಅಂದರೆ 3 ಗಂಟೆ ಮೇಲ್ಗಡೆ ಹೋಗಿ. ಅದಕ್ಕೂ ಮುಂಚೆ ಯಾರು ಬಿಸಿಲಲ್ಲಿ ಹೊರಗಡೆ ಎಲ್ಲ ಹೋಗಬೇಡಿ. ಬಿಸಿಲು ತುಂಬಾ ಜಾಸ್ತಿ ಇದೆ. ಸೊ ಅದರಿಂದ ಎಷ್ಟು ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ನಿಂದ 55 ಡಿಗ್ರಿ ಸೆಲ್ಸಿಯಸ್ವರೆಗೂ ಏರುತ್ತೆ. ಅಂದರೆ ಬಿಸಿಲು ಅಷ್ಟು ಜಾಸ್ತಿ ಆಗುತ್ತೆ. 45 55 ಅಂದರೆ 10 ಡಿಗ್ರಿ ಸೆಲ್ಸಿಯಸ್ಸು ವ್ಯತ್ಯಾಸ ಇದೆ. ಬೆಳಗ್ಗೆ ಟೈಮು 10 ಗಂಟೆಯಿಂದ 3 ವಿಶೇಷವಾಗಿ ತೆರೆದ ಪ್ರದೇಶಗಳಲ್ಲಿ, ಅಂದರೆ ಈ ಪಾರ್ಕ್ಗೆಲ್ಲ ಹೋಗೋರು ಇರ್ತೀರಲ್ವ, ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪಾರ್ಕ್ ಎಲ್ಲ ಹೋಗಿ ಆ ಕಡೆ ಈ ಕಡೆ ಮರ ಗಿಡಗಳಿರುತ್ತೆ, ನೆರಳಿರುತ್ತೆ, ಓಡಾಡ್ಬೋದು. ತೆರೆದ ಪ್ರದೇಶ ಅಂದರೆ ಈ ರೋಡ್ಗಳು, ಎಲ್ಲೂ ಮರ ಗಿಡ ಇರಲ್ಲ, ಡೈರೆಕ್ಟು ಬಿಸಿಲು ನೆಲಕ್ಕೆ ಭೂಮಿಗೆ ಬೀಳ್ತಾ ಇರುತ್ತೆ. ಅಂಥ ಪ್ರದೇಶಗಳಲ್ಲಿ ಜಾಸ್ತಿ ಓಡಾಡಬೇಡಿ. ಅದು ಬಿಸಿಲು ಡೈರೆಕ್ಟ್ ನಮ್ಮ ಮೈ ಮೇಲೆ ಬೀಳೋದ್ರಿಂದ ಅದರಿಂದ ತುಂಬ ಕಾಯಿಲೆಗಳು ಬರುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಉಸಿರಾಟದ ತೊಂದರೆ ಇದ್ದರೆ ಅಥವಾ ಅಸ್ವಸ್ಥತೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಈ ಟೈಮಲ್ಲಿ ನಿಮಗೆ ಉಸಿರಾಟದ ತೊಂದರೆ ಏನಾದರೂ ಬಂದರೆ ಅಥವಾ ಅಸ್ವಸ್ಥತೆ ಏನಾದರೂ ಈ ಥರ ಇಶ್ಯೂಸ್ ಇದ್ದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಮಿಡಿಯೇಟು ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಇನ್ನು ಗಾಳಿಗಾಗಿ ಕೊಠಡಿಗಳಲ್ಲಿ ಬಾಗಿಲು ತೆಗೆದಿಡಿ. ಅಂದರೆ ಮನೆ ಇರುತ್ತೆ ಅಲ್ವಾ, ಸ್ವಲ್ಪ ಗಾಳಿ ಬೆಳಕು ಬರೋದಕ್ಕೆ ವಿಂಡೋಸ್ನ ಡಸ್ಟು ಅದು ಇದು ಅಂದ್ಕೊಂಡು ಯಾವಾಗಲೂ ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಡಿ. ಗಾಳಿ ಬರೋದಕ್ಕೆ ಸ್ವಲ್ಪ ಹೊತ್ತು ಓಪನ್ ಮಾಡಿ. ಇನ್ನು ಮೊಬೈಲ್ ಫೋನು ಬಳಕೆ ಕಡಿಮೆ ಮಾಡಿ. ಸ್ಫೋಟದ ಅಪಾಯ ಅಂದರೆ ಬಿಸಿಲು ತುಂಬಾ ಇರುತ್ತೆ. ಇನ್ನು ಫೋನು ಚಾರ್ಜು ಈ ನಡುವೆ ಮಕ್ಕಳುಗಳಂತೂ ಮನೆಯಲ್ಲಿ ರಜಾ ಅಂದ್ಬಿಟ್ಟು ಫೋನ್ನ ಇಟ್ಕೊಳ್ಳೋದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಪೇರೆಂಟ್ಸ್ಗಳು ನೀವೇ ಮುನ್ನೆಚ್ಚರಿಕೆ ಕ್ರಮನ ತೊಗೊಬೇಕಾಗುತ್ತೆ. ನಿಮ್ಮ ಮಕ್ಕಳುಗಳಿಗೆ ಆದಷ್ಟು ಫೋನ್ನ ಅವಾಯ್ಡ್ ಮಾಡಿ. ಏನಾದರೂ ಬೇರೆ ಆ್ಯಕ್ಟಿವಿಟೀಸು, ಡ್ರಾಯಿಂಗ್ ಮಾಡೋದು ಅಥವಾ ಏನಾದರೂ ಪೇಂಟಿಂಗ್ ಮಾಡೋದು, ಏನಾದರೂ ಡಿಸೈನ್ಸ್ ಮಾಡೋದು, ಆರ್ಟ್ ಕ್ರಾಫ್ಟ್ ಮಾಡೋದು, ಅಥವಾ ಹೊರ್ಗಡೆ ಕೋಲಾಟ, ಚಿನ್ನಿದಾಂಡು, ಲಗೋರಿ ಅವೆಲ್ಲ ನಮ್ಮ ಕಾಲಕ್ಕಾಯ್ತು, ಇವಾಗೀಗಿಲ್ಲ. ಆದಷ್ಟು ಟೈಮ್ ಇದ್ದರೆ ಹೇಳ್ಕೊಡಿ ಮಕ್ಕಳುಗಳಿಗೆ. ಹೊರ್ಗಡೆ ಅದು ಬಿಸಿಲಲ್ಲಿ ಹೋಗಿ ಆಟಾಡೋದು ಬೇಡ, ಒಂದು ಕಡೆ ಕುತ್ಕೊಂಡು ಆಟ ಆಡೋ ಥರದ್ದು. ಆದಷ್ಟು ಮೊಬೈಲ್ನ ಕೈಗೆ ಕೊಡೋದನ್ನು ಅವಾಯ್ಡ್ ಮಾಡಿ, ಓಕೆನಾ? ಯಾಕಂದರೆ ಈ ಬಿಸಿಲಿಗೆ ಮೊಬೈಲೂ ಜಾಸ್ತಿ ಈಗ ನೋಡಿಕೊಂಡೇ ಇದ್ದರೆ ಮೊಬೈಲು ಕೂಡ ಒಂಥರ ಹೀಟ್ ಆಗಿಬಿಡುತ್ತೆ. ಇನ್ನು ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಸೊ ಮೊಬೈಲು ಸ್ಫೋಟ ಆಗುವಂಥ ಸಂದರ್ಭ ಬಂದರೂ ಬರುತ್ತೆ. ಆಮೇಲೆ ಕಣ್ಣು ಹೋಗ್ಬಿಡುತ್ತೆ, ಮಖನೂ ಹೋಗ್ಬಿಡುತ್ತೆ, ಎಲ್ಲದೂ ಹೋಗ್ಬಿಡುತ್ತೆ ಅಷ್ಟೇ. ಸೊ ಅದರಿಂದ ಮುನ್ನೆಚ್ಚರಿಕೆ ನಾನು ಹೇಳ್ತಾ ಇರೋದು. ಇನ್ನು ತಂಪಾದ ಪಾನೀಯಗಳನ್ನ ಕುಡಿಬೇಕು. ಅಂದರೆ ಹೊರ್ಗಡೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲೇ ಮೊಸರು ಇರುತ್ತೆ, ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು. ಆದಷ್ಟು ಮನೆಯಲ್ಲಿ ಏನಾದರೂ ವೀಳ್ಯದೆಲೆ ತಿನ್ನೋದಿದ್ರೆ ವೀಳ್ಯದೆಲೆ ರಸನ ಮಾಡ್ಕೊಂಡು ಕುಡೀರಿ. ಮಜ್ಜಿಗೆ, ಇಲ್ಲಾಂದರೆ ರಾಗಿ ಗಂಜಿ, ನೀವೆಲ್ಲ ರಾಗಿ ಮಾಲ್ಟ್ ಅಂತೀರ ಅಲ್ವಾ, ಸೊ ಅದು ಆದಷ್ಟು ಮನೆಯಲ್ಲೇ ಈ ನಿಂಬೆಹಣ್ಣು ಶರ್ಬತ್ತು, ಎಳ್ಳಿಕಾಯಿ ಶರ್ಬತ್ತು ಮನೆಯಲ್ಲೇ ಕುಡಿಬೇಕು ಪಾನೀಯಗಳನ್ನ. ದುಡ್ಡು ಕೊಟ್ಟು ಆ ಜ್ಯೂಸು, ಸ್ಪ್ರೈಟು, ಕೊಕೋ ಕೋಲಾ, ಆಳ ಮೂಳ, ಮಾಜಾ ಅವನ್ನೆಲ್ಲ ಕುಡಿಯೋದು ಬೇಡ. ಅದೆಲ್ಲ ತುಂಬಾ ಆರೋಗ್ಯಕ್ಕೆ ಹಾಳು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ ಥರ ಡ್ರಿಂಕ್ಸ್ಗಳು. ಸೊ ಆ ಥರದ್ದು ಬೇಡ. ಮನೆಯಲ್ಲೇ ಮಜ್ಜಿಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ನಿಂಬೆಹಣ್ಣು ಶರ್ಬತ್ತು,
ಎಳ್ಳಿಕಾಯಿ ಶರ್ಬತ್ತು ಮತ್ತು ರಾಗಿ ಗಂಜಿಗೂ ಮಜ್ಜಿಗೆ ಹಾಕೊಂಡು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಎಸ್ಪೆಷಲಿ ಕಾರಲ್ಲಿ ಓಡಾಡೋರು ಏನೇನು ಎಚ್ಚರಿಕೆಯಿಂದ ಇರಬೇಕಂತ ಹೇಳ್ತೀನಿ. ಎಲ್ರಿಗೂ ಅವಶ್ಯಕವಾಗಿರುತ್ತೆ. ಸೊ ಬಿಸಿಲು ಕೂಡ ಜಾಸ್ತಿನೇ ಇದೆ, ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ. ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು, ಕಾರ್ಬನೇಟೆಡ್ ಪಾನೀಯಗಳು, ಸುಗಂಧ ದ್ರವ್ಯಗಳು ಮತ್ತು ಬ್ಯಾಟರಿಗಳು ಕಾರಿನಲ್ಲಿ ಇಡಬೇಡಿ. ಅಂದರೆ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡ್ತೀರಾ, ನೀವು ಪರ್ಫ್ಯೂಮ್ನೆಲ್ಲ ಇಟ್ಕೊತೀರಾ, ಇನ್ನು ಬಾಟ್ಲಲ್ಲಿ ನೀರನ್ನೆಲ್ಲ ಇಟ್ಕೊತೀರಾ, ಆ ಥರ ನೀರನ್ನು ಇಟ್ಕೊಬೇಡಿ. ಇನ್ನು ಗಾಡಿಗಳದ್ದು ಅದು ಇದು ಬ್ಯಾಟ್ರಿಗಳೆಲ್ಲ ಇರುತ್ತೆ, ಆ ಥರ ಬ್ಯಾಟ್ರಿಗಳನ್ನೂ ಯಾವುದನ್ನು ಇಟ್ಕೊಬೇಡಿ. ಕಾರ್ಬನೇಟೆಡ್ ಪಾನೀಯಗಳು, ಈ ಥರ ಯಾವುದೇ ಕೂಲ್ ಡ್ರಿಂಕ್ಸ್ಗಳು, ಈ ಥರ ಯಾವುದನ್ನು ಇಟ್ಕೊಬೇಡಿ. ಲೈಟರ್ಗಳು, ಕೆಲವರು ಸ್ಮೋಕ್ ಎಲ್ಲ ಮಾಡ್ತೀರಾ, ಅಂಥವರು ಇಟ್ಕೊಂಡಿರ್ತಾರೆ. ಇವಾಗೆಲ್ಲ ಸ್ಮೋಕ್ ಮಾಡೋದು ಫ್ಯಾಷನ್ ಆಗಿಬಿಟ್ಟಿದೆ ಎಲ್ರಿಗೂ. ಸೊ ಅಂಥವರೆಲ್ಲ ಹುಷಾರಾಗಿರಿ, ಕಾರಲ್ಲಿ ಇದನ್ನೆಲ್ಲ ಇಡೋದಕ್ಕೆ ಹೋಗಬೇಡಿ, ಓಕೆನಾ. ಇಂಧನ ಟ್ಯಾಂಕ್ ಸಂಪೂರ್ಣವಾಗಿ ತುಂಬಬೇಡಿ. ಅಂದರೆ ಪೆಟ್ರೋಲು, ಡೀಸೆಲು ಈ ಥರ ತುಂಬಿಸ್ತೀರಾ ಅಲ್ವಾ ಗಾಡಿಗಳಿಗೆ, ಫುಲ್ ಟ್ಯಾಂಕ್ ಮಾಡಿಸ್ಬೇಡಿ. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, ಓಕೆನಾ. ಅದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅದರಿಂದನೂ ತುಂಬ ಕಾರು ಒಂದೇ ಸಲ ಬ್ಲಾಸ್ಟ್ ಆಗೋದು, ಈ ರೀತಿ ಎಲ್ಲ ಆಗೋ ಚಾನ್ಸಸ್ಸು ಇರುತ್ತೆ. ಮತ್ತು ಕಿಟಕಿಗಳನ್ನ ಸ್ವಲ್ಪ ತೆರೆದಿಡಬೇಕು. ಈ AC ಇರೋರಂತೂ ವಿಂಡೋಸ್ನ ಓಪನ್ನೇ ಮಾಡಲ್ಲ, ಡಸ್ಟು ಅದು ಇದು ಅಂದ್ಬಿಟ್ಟು. AC ಇದ್ದರೂ ಪರವಾಗಿಲ್ಲ, ವಿಂಡೋಸ್ನ ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡಿರಿ, ಓಕೆನಾ. ಫುಲ್ಲು ಕ್ಲೋಸ್ ಆಗಿ ಕಾರ್ ಕ್ಲೋಸ್ ಮಾಡಿಕೊಂಡು ವಿಂಡೋಸ್ನ ಗಾಡಿ ಓಡಿಸ್ಬೇಡಿ. ಇಂಧನದ ಟ್ಯಾಂಕು ಸಂಪೂರ್ಣವಾಗಿ ತುಂಬಬೇಡಿ, ಇದನ್ನು ಹೇಳಿದೆ ಅಲ್ವಾ, ಓಕೆ. ಆದಷ್ಟು ಪೆಟ್ರೋಲ್ನ ಸಂಜೆ ಟೈಮು ಟ್ಯಾಂಕ್ಗೆ ಫುಲ್ಫಿಲ್ ಮಾಡಿಸ್ಕೊಳ್ಳಿ, ಮಾರ್ನಿಂಗ್ ಟೈಮ್ ಬೇಡ. ಯಾಕಂದರೆ ಬಿಸಿಲಲ್ಲೆಲ್ಲ ಗಾಡಿ ಓಡಾಡುತ್ತೆ ಅಲ್ವಾ, ಹಾಗಾಗಿ ಆದಷ್ಟು ಸಂಜೆ ಟೈಮ್ ಮಾಡಿಸ್ಕೊಂಡ್ರೆ ತಂಪಾಗಿರುತ್ತೆ ಅಲ್ವಾ, ಸೊ ಹಂಗಾಗಿ ಒಳ್ಳೆಯದು. ಇನ್ನು ಟೈರ್ಗಳಲ್ಲಿ ಅತಿಯಾದ ಗಾಳಿ ತುಂಬಬೇಡಿ. ಈಗ ಪೆಟ್ರೋಲ್ ಹಾಕಿಸ್ಕೊತೀರಾ, ಗಾಳಿ ಓಡಿಸ್ತೀರಾ ಅಲ್ವಾ, ತುಂಬ ಫುಲ್ಲು ಗಾಳಿ ಓಡಿಸೋದು ಬೇಡ ಟೈರ್ಗಳಿಗೆ, ಓಕೆನಾ. ಇದು ಕಾರಲ್ಲಿ ಓಡಾಡೋರಿಗೆ ಇಷ್ಟು ಮುನ್ನೆಚ್ಚರಿಕೆ ಕ್ರಮಗಳು, ತಪ್ಪದೆ ಎಲ್ಲರೂ ಪಾಲಿಸಿ, ಎಲ್ರಿಗೂ ಉಪಯುಕ್ತ ಆಗುವಂಥ ಮಾಹಿತಿ ಇದು, ಓಕೆನಾ. ಇತರರ ಮುನ್ನೆಚ್ಚರಿಕೆಗಳು ಅಂದರೆ ತಂಪಾದ ಸ್ಥಳಗಳಲ್ಲಿ ಹಾವು ಚೇಳು ಬರಬಹುದು, ಜಾಗರೂಕರಾಗಿರಿ. ಇವಾಗ ಸಂಜೆ ಆಯಿತು, ಸ್ವಲ್ಪ ಪಾರ್ಕ್ ಹತ್ರ ಹೋಗಿ ಓಡಾಡ್ಕೊಂಬರೋಣ ಅಂತ ಅನ್ಕೊತೀರ, ಯಾವುದೋ ಒಂದು ಮರದ ನೆರಳಿರುತ್ತೆ, ಕುತ್ಕೊಂಡು ಮಾತಾಡೋಣ ಅಂತ ಅನ್ಕೊತೀರ. ಸೊ ಆದಷ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಿ, ನೋಡ್ಕೊಂಡು ಕೂತ್ಕೊಳ್ಳಿ. ಅದರಲ್ಲೂ ಪಾರ್ಕ್ಗಳು, ಈ ಗಿಡ ಎಲ್ಲ ಹಾಕಿರ್ತಾರೆ, ನೀರೆಲ್ಲ ಹಾಕಿರ್ತಾರೆ ಅಲ್ವಾ, ಅದು ಸ್ವಲ್ಪ ಜಾಗ ತಣ್ಣಗಿರುತ್ತೆ, ಅಂಥ ಕಡೆ ಈ ಹಾವುಗಳು ಆ ಥರ ಎಲ್ಲ ಕ್ರಿಮಿ ಕೀಟಗಳಿರುತ್ತೆ. ಸೊ ನೋಡಿಕೊಂಡು ಹುಷಾರಾಗಿ ಓಡಾಡಿ, ಓಕೆನಾ. ಬಿಸಿಲಲ್ವಾ, ಅವು ಎಲ್ಲೋಗುತ್ತೆ ಪಾಪ, ಅವಕ್ಕೂ ನಮ್ಮಷ್ಟೇ ಸ್ವತಂತ್ರ ಇರುತ್ತೆ ಅಲ್ವಾ ಬದುಕೋದಕ್ಕೆ. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗತ್ತೆ. ಇನ್ನು ಸಾಕಷ್ಟು ನೀರು ಮತ್ತು ದ್ರವಗಳನ್ನು ಕುಡಿಯಿರಿ. ಅಂದರೆ ದ್ರವಗಳು ಅಂದರೆ ದ್ರವ ರೂಪದ, ಅಂದರೆ ನೀರು ಥರ ಲಿಕ್ವಿಡಲ್ಲಿರೋ ಅಂಥದ್ದನ್ನು, ಜ್ಯೂಸ್ಗಳು, ನೀರು, ಇದನ್ನು ಸಾಧ್ಯವಾದಷ್ಟು ಜಾಸ್ತಿನೇ ಕುಡೀರಿ. ಗ್ಯಾಸ್ ಸಿಲಿಂಡರ್ ಬಿಸಿಲಿನಲ್ಲಿ ಇಡಬೇಡಿ. ಇವಾಗ ಗ್ಯಾಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಕೆಲವ್ರ ಮನೆಯಲ್ಲಿ ಒಳಗಡೆನೇ ಇರುತ್ತೆ, ಇನ್ನು ಕೆಲವರು ಆಚೆಗಡೆ ಫಿಟ್ ಮಾಡಿಸಿರ್ತಾರೆ. ಮನೆಯ ಜಾಗರೂಕತೆಯಿಂದ ಆಚೆ ಕಡೆ ಕೆಲವರು ಫಿಟ್ ಮಾಡಿಸಿರ್ತಾರೆ. ಸೊ ಅದಕ್ಕೆ ಜಾಸ್ತಿ ಏನಾದರೂ ಬಿಸಿಲು ಬೀಳ್ತಿದೆ ಅಂದರೆ ಅದ್ರ ಮೇಲೆ ಒಂದು ಗೋಣಿ ಚೀಲ ಪ್ಲಾಸ್ಟಿಕ್ ಗೋಣಿ ಚೀಲ ಅಲ್ಲ, ನೈಲ್ ಥರ ಬರೋದು ಒಂದು ಗೋಣಿ ಚೀಲ ಬರುತ್ತೆ ಅಲ್ವಾ, ಅಕ್ಕಿ ಮೂಟೆದು, ಕ್ವಿಂಟಲ್ KGದು ಗೋಣಿ ಚೀಲ ಇರುತ್ತೆ ನೋಡಿ, ಆ ಥರ ಗೋಣಿ ಚೀಲ. ಅದರ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಅದಷ್ಟು ಬಿಸಿ ಆಗಲ್ಲ, ಓಕೆನಾ. ಆ ಥರ ಒಂದು ಗೋಣಿ ಚೀಲನ ಮುಚ್ಚಿಬಿಟ್ರೆ ಬೆಟರು. ಇನ್ನು ವಿದ್ಯುತ್ ಮೀಟರ್ ಮೇಲೆ ಹೆಚ್ಚಿನ ಹೊರೆ ಬೇಡ. ವಿದ್ಯುತ್ ಮೀಟರ್ ಮೇಲೆ ಹೆಚ್ಚಿನ ಹೊರೆ ಬೇಡ ಅಂದರೆ ಜಾಸ್ತಿ ಕರೆಂಟೆಲ್ಲ ಯೂಸ್ ಮಾಡಬಾರ್ದು, ಅದ್ರ ಮೇಲೆ ಜಾಸ್ತಿ ಮೊರೆ ಹೋಗಬಾರ್ದು ಅಂತ. ಅಗತ್ಯ ಕೊಠಡಿಗಳಲ್ಲಿ ಮಾತ್ರ AC ಬಳಸಿ. ಹೊರಗಡೆ 45 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಮನೆಯಲ್ಲಿ ACನ ನೀವು 24 - 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರಿಸಿ. ಈಗ ಹೊರಗಡೆ ಬಿಸಿಲು ಜಾಸ್ತಿ ಇದೆ ಅಂದ್ಬಿಟ್ಟು ಒಳಗಡೆ ಬಂದು ಅದರಲ್ಲಿ 18 ಬಂದು ಜಾಸ್ತಿ ಕೂಲ್ ಆಗುತ್ತೆ. 18 ಡಿಗ್ರಿ ಸೆಲ್ಸಿಯಸ್ ಅಷ್ಟನ್ನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಓಕೆನಾ. 24 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಯೂಸ್ ಮಾಡ್ಕೊಳ್ಳಿ AC ಇದ್ದವರು, ಓಕೆನಾ. ಜಾಸ್ತಿ ಬಿಸಿಲಿದೆ ಅಂದ್ಬಿಟ್ಟು ಜಾಸ್ತಿ ಕೂಲ್ ಮಾಡ್ಕೊಬೇಡಿ, ಅದು ಆಟೋಮೆಟಿಕ್ಕು ನಮ್ಮ ಸ್ಕಿನ್ಗೆ ಬೇರೆ ಥರನೇ ರಿಯಾಕ್ಟ್ ಮಾಡುತ್ತೆ, ಓಕೆನಾ. ಇನ್ನು ಬೆಳಗ್ಗೆ ಪ್ರಯಾಣ ತಪ್ಪಿಸಿ, ಆದಷ್ಟು ಬೆಳಗ್ಗೆ ಹೊತ್ತು ಓಡಾಡೋದನ್ನು ಕಮ್ಮಿ ಮಾಡಿ. ಏನಾದ್ರು ಇದ್ದರೆ ಈವ್ನಿಂಗ್ ಟೈಮ್ ಆ ಥರ ಮುಗಿಸ್ಕೊಂಬಿಡಿ. ಆದಷ್ಟು ಬೆಳಗ್ಗೆ ಹೊತ್ತು ಓಡಾಡೋದನ್ನು ಕಮ್ಮಿ ಮಾಡ್ಕೊಳ್ಳಿ.
ಪ್ರತಿ 2-3 ಗಂಟೆಗೆ 30 ನಿಮಿಷ ವಿಶ್ರಾಂತಿ. ಅಂದರೆ ಕಂಟಿನ್ಯೂಸ್ ಕೆಲಸ ಎಲ್ಲ ಮಾಡ್ತಾ ಇರ್ತೀರ ಅಲ್ವಾ ಕೆಲವರು, ಒಂದು 2 ಅವರ್ 3 ಅವರ್ಗೆ ಒಂದ್ಸಲ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿನ ತಗೊಳ್ಳಿ. ಇನ್ನು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ನೇರ ಸೂರ್ಯನ ಬೆಳಕು ತಪ್ಪಿಸಿ. ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ಬಿಸಿಲಲ್ಲಿ ಓಡಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಅಂದರೆ ಡೈರೆಕ್ಟ್ ಸೂರ್ಯ ನಮ್ಮ ಮೇಲೆ ಬಿದ್ದರೆ, ಯಾಕಂದರೆ ಬಿಸಿಲು ತಾಪಮಾನ ಜಾಸ್ತಿ ಇದೆ, ಹವಾಮಾನ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಇವೆಲ್ಲ ಬಹಳ ಮುಖ್ಯವಾಗಿರೋ ಅಂಥ ಮಾಹಿತಿಗಳು. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಹೇಳ್ಕೊಳ್ಳಿ. ಎಲ್ಲ ಉಪಯುಕ್ತವಾಗಿರೋ ಅಂಥ ಮಾಹಿತಿಗಳೇ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಇದನ್ನೆಲ್ಲರೂ ಆದಷ್ಟು ಮೇಂಟೈನ್ ಮಾಡಿ, ಓಕೆನಾ? ಯಾವತ್ತಿಂದ ಅಂದರೆ ಏಪ್ರಿಲ್ 29ರಿಂದ ಮೇ 12ರವರೆಗೆ ಬಿಸಿಲು ತಾಪಮಾನ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಹೇಳಿ? 45 ಡಿಗ್ರಿ ಸೆಲ್ಸಿಯಸ್ನಿಂದ 55% ಡಿಗ್ರಿ ಸೆಲ್ಸಿಯಸ್ನವರೆಗೂ ಇರುತ್ತೆ ಬಿಸಿಲು, ಓಕೆನಾ? ಓಕೆ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.